ಸಡಗರದಿಂದ ನಡೆದ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ. ತೇರಿನ ಹಗ್ಗ ಹಿಡಿದು ದೇವಾಲಯ ಸುತ್ತಲೂ ಪ್ರದಕ್ಷಿಣೆ ಹಾಕಿದ ಭಕ್ತರು. ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಿಹಳ್ಳಿ ಹೋಬಳಿಯ ನಲ್ಲರಾಲಹಳ್ಳಿಯಲ್ಲಿ ಚಿತ್ರಾವತಿ ನದಿ ದಡದಲ್ಲಿನ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವು ಸಡಗರ, ಸಂಭ್ರಮ, ಭಕ್ತಿ ಭಾವದಿಂದ ನೆರವೇರಿತು. ಸಹಸ್ರ ಸಂಖ್ಯೆಯ ಭಕ್ತರು ಭಗವಂತನ ದರ್ಶನ ಪಡೆದು ರಥೋತ್ಸವಕ್ಕೆ ಸಾಕ್ಷಿಯಾದರು. ಬೆಟ್ಟದ ಮೇಲೆ ನಡೆಯುವ ಏಕೈಕ ಬ್ರಹ್ಮ ರಥೋತ್ಸವ ಎಂಬ ಕೀರ್ತಿಗೆ ಪಾತ್ರವಾದ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಬಳಿಯ ನಲ್ಲರಾಲಹಳ್ಳಿಯ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ನೆರವೇರಿತು. ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ನಂತರ ಅಲಂಕೃತ ತೇರಿನಲ್ಲಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಶುಭ ಮುಹೂರ್ತದಲ್ಲಿ ತಾಲೂಕು ಆಡಳಿತದ ಪರವಾಗಿ ತಹಶೀಲ್ದಾರ್ ಗಗನ ಸಿಂಧು, ಶಾಸಕ ಬಿಎನ್ ರವಿಕುಮಾರ್ ಅವರು ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು. ನೆರೆದಿದ್ದ ಭಕ್ತರು ತೇರಿನ ಹಗ್ಗ ಹಿಡಿದು ರಥವನ್ನು ಎಳೆದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಪುನೀತರಾದರು. ಪರಿಷೆಯ ಅಂಗವಾಗಿ ಬರಗು, ಬತಾಸು, ಜಿಲೇಬಿ, ಇನ್ನಿತರ ಸಿಹಿ ತಿಂಡಿ ತಿನಿಸುಗಳು ಅಂಗಡಿ, ಐಸ್ ಕ್ರೀಂ, ಕಲ್ಲಂಗಡಿಯ ಮಳಿಗೆ, ಹೆಣ್ಣುಮಕ್ಕಳ ಅಲಂಕಾರಿಕ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ದು ಭರ್ಜರಿ ವ್ಯಾಪಾರವೂ ನಡೆಯಿತು. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್, ಕನ್ವೀನಿಯರ್ ಸುನೀತಾ ಶ್ರೀನಿವಾಸ ರೆಡ್ಡಿ, ಕಾರ್ಯದರ್ಶಿ ಬೈರಾರೆಡ್ಡಿ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ, ಪುಟ್ಟು ಆಂಜಿನಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ಮುನಿಯಪ್ಪ, ತಾದೂರು ರಘು, ಡಿವಿ ವೆಂಕಟೇಶ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಿವಿ ನಾರಾಯಣಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್, ಹನುಮಂತಪುರ ವಿಜಯ್ ಕುಮಾರ್, ಪ್ರಧಾನ ಅರ್ಚಕರಾದ ಸುರೇಶ್, ಕಂಪನಿ ದೇವರಾಜ್, ಗೌಡನಹಳ್ಳಿ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ವೇಣುಗೋಪಾಲ್ ಇನ್ನಿತರ ಪ್ರಮುಖರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಜಯ ವಿಠಲ ನಿನ್ನ ನಾಮವು ಶೇರ್ ಮಾಡಿದ ಇವಾಗ ಹೇಳು. ಹಲೋ ಇವತ್ತು ಇತಿಹಾಸ ಪ್ರಸಿದ್ಧ ನಲ್ಲರಾಲಹಳ್ಳಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ಪ್ರಯುಕ್ತ ಇವತ್ತು ಇಲ್ಲಿ ಬರುವಂತದ್ದಾಗಿದೆ.
ಯಾಕಂದ್ರೆ ಕಳೆದ ಬಾರಿನೂ ನನಗೆ ಬರಕ್ಕಾಗಿಲ್ಲ, ಸಮಯ ಕೂಡ ಬರ್ಲಿಲ್ಲ. ಇವತ್ತು ಬರೋದಕ್ಕಾಗಲ್ಲ ಅನ್ಕೊಂಡಿದ್ದೆ, ಇವತ್ತು ಬರಕ್ಕಾಗಲ್ಲ ಅನ್ಕೊಂಡಿದ್ದೆ. ಮೋಸ್ಟ್ಲಿ ಟೈಮ್ ಆಗೋದಿಲ್ಲ ಅಂತ ಕಾರ್ಯಕ್ರಮ ಇತ್ತು ಚಿಂತಾಮಣಿಯಲ್ಲಿ. ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಮುಖಂಡರೆಲ್ಲರೂ ಬರ್ಬೇಕಂದ್ರು. ಶಾಸಕರು ಕೂಡ ಬೆಳಗ್ಗೆ ಒಂದ್ 5 ನಿಮಿಷ ಆದ್ರೂ ಬಂದಿರ್ಬೇಕಣ್ಣ ಅಂತ ಹೇಳಿ ಅವರು ನನಗೆ ಒತ್ತಾಯ ಮಾಡಿದ್ರು. ನಾನು ತೇರು ಎಳೆಯುವಂತ ಸಮಯಕ್ಕೆ ಬರ್ದೇ ಇರ್ಬೋದು, ದಯವಿಟ್ಟು ಅದನ್ನ ನೀವು ಮುಂದುವರಿಸಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಬಂದಿದ್ದು ಸುಮಾರು ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಬಂದು ದೇವರ ದರ್ಶನವನ್ನ ಪಡೆಯಕ್ಕೆ ಬಂದಿದ್ದಾರೆ. ಇದು ಒಳ್ಳೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಆಸ್ತಿ ಇದೆ. ಇವತ್ತು ಏನು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲಿ ಬೆಟ್ಟಗಳಿದಾವೆ, ನಾವು ನಮ್ಮ ಪೂರ್ವಿಕರು ಬಹುಶಃ ಇದು ನಮಗೆ ಉಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಬಹಳಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ದಶಕಗಳ ಹಿಂದೆ ನಾಶ ಆಗಿರ್ತಕ್ಕಂಥದ್ದು, ಅದಕ್ಕೆ ಚ್ಯುತಿಯಾಗಿರ್ತಕ್ಕಂಥದ್ದೆಲ್ಲ ನೋಡಿದೀವಿ. ಆದ್ರೆ ಬಹುಶಃ ಇದು ನಮ್ಮ ಪೂರ್ವಿಕರು ಇಷ್ಟೆಲ್ಲ ಶ್ರಮ ವಹಿಸಿ ಬೆಟ್ಟದ ಮೇಲೆ ಬಂದು ಈ ರೀತಿಯಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರು ಸಾವಿರಾರು ಈ ರೀತಿಯಾದಂತಹ ದೇವಸ್ಥಾನಗಳಿದ್ದಾವೆ. ಎಲ್ಲೆಲ್ಲಿ ಬೆಟ್ಟ ನೋಡ್ತೀವಿ, ಕೋಟೆ ಕಟ್ಟಿದ್ದಾರೆ, ದೇವಸ್ಥಾನಗಳು ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ದೇವಸ್ಥಾನ. ಇದು ನಮ್ಮ ಏನು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ. ಇದು ನಾವು ಶತಮಾನಗಳೆಷ್ಟೇ ಆಗ್ಲಿ ಅದನ್ನ ಅಳಿಸ್ತಕ್ಕಂಥಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದನ್ನ ನಾವು ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಅವರು ಕೂಡ ಈಗ ಇದನ್ನ ಉಳಿಸಿ ಬೆಳೆಸುವಂತದನ್ನ ನಾವು ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಬೆಳೆದಿರ್ತಕ್ಕಂಥ ವಾತಾವರಣ ಬೇರೆ. ಆದ್ರೆ ಈಗಿನ ಪೀಳಿಗೆ ಬಹಳಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಪ್ರಭಾವಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಂಥ ಜಾತ್ರೆಗಳನ್ನ ನಿರಂತರವಾಗಿ ನಾವು ಈಗಿನ ಹಿರಿಯರು ಯಾರಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇದನ್ನ ಮುಂದಿನ ಪೀಳಿಗೆಗೆ ಸಹ ಈ ಕಡೆ ಗಮನ ಹರಿಸಿ ಇದನ್ನ ಮುಂದುವರಿಸುವಂತದ್ದು ಆದಾಗ ಈಗ ಸಾವಿರಾರು ವರ್ಷ ಭೂಮಿ ಇರೋವರೆಗೂ ಇದೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ನಮ್ಮ ನಾಡಿನ ಜನತೆ ಮತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಆ ದೇವರು ಒಳ್ಳೆ ಮಳೆ ಕೊಡಲಿ, ಒಳ್ಳೆ ಬೆಳೆ ಆಗ್ಲಿ, ರೈತರ ಮುಖದಲ್ಲಿ ಸಂತೋಷವನ್ನ ಕೊಡುವಂತದ್ದಾಗಿ ಹೋದಕ್ಕಿಂತ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ಒಂದು ಒಳ್ಳೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಆ ದೇವರು ಕರುಣಿಸ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈಗ ಬಳ್ಳಾರಿ ಘಟನೆ ಬಶೆಟ್ಟಹಳ್ಳಿ ಹೋಬಳಿ ಬಶೆಟ್ಟಹಳ್ಳಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ನಲ್ಲರಾಡಹಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ಇವತ್ತು ನಮ್ಮನ್ನ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ, ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿ, ಇದು ಬಹಳಷ್ಟು ಇತಿಹಾಸ ಇರತಕ್ಕಂಥದ್ದು. ಇವತ್ತು ಇದು ನಾವು ನೋಡಿದಾಗ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಇವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಆ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಜನಗಳು ಈ ಭಾಗದಲ್ಲಿ ಬಹಳಷ್ಟು ನೆಮ್ಮದಿಯಾಗಿದ್ದಾರೆ. ಇದರ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇವತ್ತು ಭಗವಂತನು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಕ್ಷೇತ್ರದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೇದ್ ಮಾಡ್ಲಿ ಅಂತ ಭಗವಂತನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸಹ ಆಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಒಂದು ಇರ್ತಕ್ಕಂಥ ಗುರಿ ಈ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರು ಇವತ್ತು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ 31 ತಿಂಗಳು ನಮ್ಮ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ 5,50,00,000 ಅನುದಾನವನ್ನು ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ ಇರ್ಬೋದು, ಸಾದ್ಲಿ ಹೋಬಳಿ ಇರ್ಬೋದು ಆಗಿರೋದ್ರಿಂದ ಇವತ್ತು ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತಿಗಳು ಇವತ್ತು ಗುರುಸಿ ಇವತ್ತು ನಮ್ಮ ಬಶೆಟ್ಟಹಳ್ಳಿ, ಸಾದ್ಲಿಗೆ ಇವತ್ತು ವಿಶೇಷವಾಗಿ ನಮ್ಮ ಚಿಲ್ಕಲ್ನರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಾವು ಈ ಬಶೆಟ್ಟಹಳ್ಳಿಯಲ್ಲಿ ನೋಡಿದಾಗ ಇವತ್ತು ಮಳೆ
ಮಳೆ ತೊಂದರೆ ಆದಂತ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಕುಡಿಯೋ ನೀರು ತೊಂದರೆ ಆಗ್ತಕ್ಕಂಥದ್ದು ಈ ಬಶೆಟ್ಟಿಯಲ್ಲಿ ಪಂಚಾಯತಿ ಮತ್ತು ತುಮಸಂದ್ರ ಪಂಚಾಯತಿ ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ರೈತರು ಇವತ್ತು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರಕ್ಕೆ ನಾವು ಶಕ್ತಿ ಮೀರಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀವಿ ಅಂತ ನಾನು ಹೇಳಕ್ ಬಯಸ್ತೀನಿ. ನಮ್ಮ ಹೆಸರು ಸುರೇಶ್ ಅಂತ, ರಾಮಲಿಂಗೇಶ್ವರ ದೇವಸ್ಥಾನದ ಅರ್ಚಕರು. ನಾವು ಮೂರು ತಲೆಮಾರಿನಿಂದ ನಾವು ವಂಶಾವಳಿಯನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. ಈ ದೇವಸ್ಥಾನ ಬಂದು ಯಜ್ಞಾಚಾರಿ ಕಾಲದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಹಾಗೂ ದೇವರ ಪ್ರತಿಷ್ಠೆ ಬಂದು ಶ್ರೀರಾಮಚಂದ್ರನು ವನವಾಸಕ್ಕೆ ಬಂದಿದ್ದಾಗ ನೀರು ಬೇಕು ಅಂತ ಹೇಳಿದಾಗ ಅವ ಸೀತಾದೇವಿ ಬಾಯರಿಗೆ ನೀರು ಬೇಕು ಅಂದಾಗ ಬಾಣ ಹೊಡೆದು ನೀರು ತರಿಸಿ ಇಲ್ಲಿ ನಮ್ಮದೇ ಒಂದು ಏನೋ ಒಂದು ಇದಿರ್ಬೇಕು ಅಂತ ಹೇಳಿದ್ರೆ ಇನ್ನು ಏನು ಮಾಡ್ಬೇಕು ಅಂದಾಗ ಇನ್ನೂ 2 ಬಾಣ ಹೊಡಿಬೇಕು, ರಾಮ ಲಕ್ಷ್ಮಣ ಸೀತಾ ಅಂದ್ಬಿಟ್ಟು 3 ಕಲ್ಯಾಣಿಗಳಾಗಬೇಕು, 3 ದೊಣೆ ಆಗ್ಬೇಕು, ಇಲ್ಲಿ ಎಲ್ಲಾ ಕಾಲದಲ್ಲೂ ನೀರಿರ್ಬೇಕು, ಇಲ್ಲಿ ಬಂದವರಿಗೆ ನಮ್ಮ ಚರಿತ್ರೆ ಹೇಳ್ಬೇಕು, ಅಲ್ಲಿ ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠೆ ಆಗ್ಬೇಕು ಅಂತ ಹೇಳಿದಾಗ ಆಂಜನೇಯನ ಸಂಜೀವನಿಗೆ ಕಳಿಸಿ ಲಿಂಗ ತಗೊಂಡ್ಬರೋದಕ್ಕೆ ಬರುವ ತಡವಾಗಲಿಕ್ಕೆ ಮಣ್ಣಿನಲ್ಲೇ ಲಿಂಗ ತರ ಪ್ರತಿಮೆ ಮಾಡಿ ಪ್ರತಿಷ್ಠೆ ಮಾಡಿ ರಾಮಲಿಂಗೇಶ್ವರ ಅಂತ ಹೆಸರಿಟ್ಟು ಪಕ್ಕದಲ್ಲಿ ಹನುಮಲಿಂಗೇಶ್ವರ ಅಂತ ನಿನ್ನ ಹೆಸರಲ್ಲಿ ಪ್ರತಿಷ್ಠೆ ಮಾಡಿ ನೀನು ದರ್ಶನ ಮಾಡ್ಕೊಂಡು ನನ್ನ ದರ್ಶನಕ್ಕೂ ಬರ್ಲಿ, ರಾಮನ ದರ್ಶನಕ್ಕೆ ಬರ್ಲಿ ಅಂದ್ಬಿಟ್ಟು ಇದು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿ ಇಲ್ಲಿ ಎಲ್ಲಾ ಕಾಲದಲ್ಲೂ ದೊಣೆಗಳಲ್ಲಿ ನೀರು ಇರ್ತದೆ. ಇಲ್ಲಿ ಯಾವುದೇ ಒಂದು ಇದು ಇರೋದಿಲ್ಲ. ಆರೋಗ್ಯ ಸಮಸ್ಯೆ, ಕಂಕಣ ಭಾಗ್ಯ, ಸಂತಾನ ಭಾಗ್ಯ ಅಂತವೇನೇ ಇದ್ರು ಕೂಡ ಈ ದೊಣೆಗಳಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಖಂಡಿತ ಆಗುತ್ತೆ. ಬಹಳ ನೀರಿನ ಒಂದು ಮಹಿಮೆ ಇದೆ. ಇದು ಮೊದಲನೇ ಪೌರ್ಣಮಿಗೆ ಯಾಕೆ ಮಾಡ್ತಾರೆ ಸ್ವಾಮಿ? ಜನವರಿ ಪುಷ್ಯಶುದ್ಧ ಪೌರ್ಣಮಿ ಪ್ರತಿ ವರ್ಷ ಅದು ಜನವರಿಗೆ ಬರುತ್ತಾ? ಜನವರಿಯಲ್ಲೇ ಬರುತ್ತೆ. ಇದು ಪುಷ್ಯಶುದ್ಧ ಪೌರ್ಣಮಿ ದಿವಸ ಬ್ರಹ್ಮರಥೋತ್ಸವ ಆಗುತ್ತದೆ. ಬಹಳ ವಿಶೇಷವಾಗಿ ರಥೋತ್ಸವ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬಶೆಟ್ಟಹಳ್ಳಿ ಹೋಬಳಿಯಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಮತ್ತೆ ದೇವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 7ನೇ ತಾರೀಕುವರೆಗೂ ಇನ್ನು ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತೆ. ಸೊ ಇನ್ನು ಯಾವ್ಯಾವ ಭಕ್ತಾದಿಗಳು ಇನ್ನೂ ಬಂದಿಲ್ಲ, ಎಲ್ಲರೂ ದಯವಿಟ್ಟು ಬಂದ್ರಿ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿತ್ತು. ದನಗಳ ಜಾತ್ರೆ ಇರುತ್ತೆ ಮೇಡಮ್? ಇಲಾಖೆಯಿಂದ ಸಾರ್ವಜನಿಕರಿಗೆ ಏನೇನು ಸೌಲಭ್ಯ ಕಲ್ಪಿಸಿದ್ರು ಮೇಡಮ್? ಸಾರ್ವಜನಿಕರಿಗೆ ಏನೇನು ನೀರಿನ ಸೌಲಭ್ಯ ಆಗ್ಲಿ, ಆಂಬ್ಯುಲೆನ್ಸ್, ಫೈರ್ದು ಮತ್ತೆ ಏನೇನ್ ವ್ಯವಸ್ಥೆ, ಪೊಲೀಸ್ ಸಿಬ್ಬಂದಿದಾಗ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಒಗ್ಗೂಡಿ ಮಾಡ್ಬೇಕು. ಎಲ್ಲ ಕಾರ್ಯಕ್ರಮಗಳು ಮತ್ತೆ ಎಲ್ಲಾ ವ್ಯವಸ್ಥೆಗಳನ್ನ ನಾವು ಮಾಡ್ಸಿದ್ವಿ. ಮೊದಲನೇ ವರ್ಷದ ಮೊದಲನೇ ಹಬ್ಬ ಇದು. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಇದನ್ನ? ಚೆನ್ನಾಗಿದೆ. ಬಂದ್ರಿ ಬ್ರಹ್ಮರಥೋತ್ಸವಕ್ಕೆ ನಾವೇ ಕೈ ಎಳ್ದಿ ತುಂಬಾ ಅದ್ಭುತವಾದ ಘಟನೆ ಮತ್ತೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಿದ್ದು. ದೇವ್ರ ಎಷ್ಟು ಭಕ್ತಾದಿಗಳು ನಿರೀಕ್ಷೆ ಇದೆ ಮೇಡಮ್? ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ? ನಿರೀಕ್ಷೆಯಲ್ಲಿ ನಾವು ಅನ್ಕೊಂಡಿದೀವಿ. ಇನ್ನು ಹೆಚ್ಚು ತರುವ ಅವಕಾಶಗಳಿದೆ. ಯಾಕಂದ್ರೆ ನಾವು ಬಸ್ಸಿನ ವ್ಯವಸ್ಥೆನೂ ಮಾಡಿದೀವಿ. ಇನ್ನು ಹೆಚ್ಚಾಗಿ ಬರ್ತಿದ್ದಾರೆ. ಈಗ ಇನ್ನೂ ಹೆಚ್ಚಾಗಿ ಭಕ್ತಾದಿಗಳು ಬರ್ತಾರೆ. ಯಾವ ಭಾಗದಿಂದ ಬರ್ತಾ ಇದ್ದಾರೆ ಮೇಡಮ್ ಜನರಿಗೆ? ಯಾವ ಭಾಗದಿಂದ ಬರ್ತಾ ಇದ್ದಾರೆ? ಬಶೆಟ್ಟಹಳ್ಳಿ ಹೋದಂತೂ ಪ್ರತಿ ವರ್ಷ ಜನರು ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರದೇ ಆಗಿರೋದ್ರಿಂದ ದೇವಸ್ಥಾನ. ಬಟ್ ಈ ವರ್ಷ ಚಿಕ್ಕಬಳ್ಳಾಪುರ ತಾಲೂಕಿಂದ ಹಲವಾರು ಕಡೆಗಳಿಂದಾನು ಹೇಳಿ ಪ್ರಚಾರ ಮಾಡ್ಸಿದೀವಿ ನಾವು. ಸೊ ಜಿಲ್ಲೆಯಾದ್ಯಂತ ಎಲ್ಲರೂ ಬರ್ತಾರಂತ ಆಶಿಸ್ತೀವಿ. ಮೊದಲಿಗೆ ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ನಿಮ್ಗೆಲ್ಲ ಗೊತ್ತಿರೋಂಗೆ ಇವತ್ತು ಈ ಬ್ರಹ್ಮ ಮಹೋತ್ಸವ ನಡೀತಾ ಇದೆ. ಈ ಒಂದು ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ್ದು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಅದಕ್ಕೆ ಎಲ್ರು ಬಂದು ಇಲ್ಲಿ ನಮ್ದೇ ಅಲ್ಲ, ನಮ್ಮ ಬಶೆಟ್ಟಹಳ್ಳಿ ಪಂಚಾಯತಿ ಎಲ್ಲ, ಶಿಡ್ಲಘಟ್ಟ ತಾಲೂಕಲ್ಲ, ಚಿಕ್ಕಬಳ್ಳಾಪುರದಿಂದ, ಬಾಗೇಪಲ್ಲಿಯಿಂದ ಮತ್ತೆ ಚಿಂತಾಮಣಿಯಿಂದ ಎಲ್ಲಾ ತಾಲೂಕಿನಿಂದ ಬಂದು ಎಲ್ಲಾ ಲೀಡರ್ಗಳು, ಎಲ್ಲಾ ಪಕ್ಷದ ಲೀಡರ್ಗಳು ಬಂದು ಅದ್ರ ಜೊತೆಗೆ ಅವರ ಕಾರ್ಯಕರ್ತರುಗಳಾಗ್ಲಿ, ವಾಲಂಟಿಯರಿಂಗ್ ಮಾಡೋ ಸೇವಾಕರ್ತರುಗಳಾಗ್ಲಿ, ಆಮೇಲೆ ಗ್ರಾಮಸ್ಥರು, ಪಂಚಾಯತಿಯವರು ಎಲ್ಲರೂ, ಪೊಲೀಸ್ ಸಿಬ್ಬಂದಿ, ಪತ್ರಿಕೋದ್ಯವರು ಎಲ್ಲರೂ ಬಂದು ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವನ ಬಹಳ ಅಚ್ಚುಕಟ್ಟಿನಿಂದ ನಡೆಸ್ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಾಯ್ತು. ಆ ದೇವರದ ಆಶೀರ್ವಾದ ಸದಾ ನಿಮ್ಗಿರ್ಲಿ. ಇಷ್ಟೇ ಎಲ್ಲ ಭಕ್ತಿರೋಸ್ಕರನೇ ಅಥವಾ ಭಕ್ತಿಯಿಂದನೂ ನಾವು ತಿಳ್ಕೊಂಡೇ ಇರ್ತಾ ಇರೋದು. ಇದು ಫಸ್ಟ್ ಕುಟುಂಬಕ್ಕೆ ಸೇರ್ಬಿಟ್ಟು ಸ್ಟಾರ್ಟ್ ಆಗಿತ್ತು. ಅದು ಸ್ಟಾರ್ಟ್ ಆಗಿದ್ದು 1975 ಅಲ್ಲಿ. ಅವ್ರು ನೆಡ್ಸ್ಕೊಂಡು ಹೋಗ್ತಾ ಇದ್ರು ರಥೋತ್ಸವ. ಅವ್ರಿಗೆ 75 ಅವ್ರಿಗೆ ರಥೋತ್ಸವ ಮಾಡ್ಬೋದು ಅಂತ ನಮ್ಗೆ ಐಡಿಯಾನೇ ಇಲ್ಲ. ನೆಕ್ಸ್ಟ್ ಅದು 77 ನಮ್ಮ ಫ್ಯಾಮಿಲಿಗೆ ಬಂತು. ಸೊ ಇಷ್ಟು ವರ್ಷ ನಾವು ಅದನ್ನ ತಪ್ಪದೆ ಆ ದೇವ್ರು ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಶಕ್ತಿ ಅಷ್ಟು ಇಷ್ಟ ನಮ್ಗೆ ಕೊಟ್ಟಿದ್ದಾರೆ ದೇವರು. ಅದೆಲ್ಲನೂ
ದೊಡ್ಡ ಆಶೀರ್ವಾದ ಪ್ಲಸ್ ರಾಮಲಿಂಗೇಶ್ವರ ಸ್ವಾಮಿಗಳ ಒಂದು ಧೈರ್ಯ ನಮ್ಗೆ ಇರ್ಲಿ ಅಂತ ಹೇಳಿ ರಥೋತ್ಸವ ನಮ್ಗೊಬ್ಬರಿಗೆಲ್ಲ ಆಶೀರ್ವಾದ ನಿಮ್ಗೆ ಎಲ್ರಿಗೂ ಸಿಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಬರ್ಲಿ ಅಂತ ಎಲ್ಲಾ ಪಂಚಾಯತಿಗಳು ಎಲ್ಲಾ ಗ್ರಾಮಸ್ಥರು ಕಳಿಸಿ ಅವರೆಲ್ಲ ಬಂದು ಇಲ್ಲಿ ಅವ್ರ ಸೇವೆ ಮಾಡಿ ಒಂದು ವಿಜೃಂಭಣೆಯಿಂದ ಮುಗಿಸ್ಕೊಂಡಿದ್ದಾರೆ ರಥೋತ್ಸವನ. ಅವ್ರಿಗೆಲ್ರಿಗೂ ದೇವರ ಆಶೀರ್ವಾದ ಮಾಡ್ಲಿ, ಆರೋಗ್ಯ ನೆಮ್ಮದಿ ಶಾಂತಿ ಸಿಗ್ಲಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿರುವಂತ ಎಲ್ಲರಿಗೂ ಒಳ್ಳೆ ಉತ್ತಮ ಜೀವನ, ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಸಂತೋಷವಾಗಿರ್ಲಿ ಅಂತ ಕೇಳ್ಕೊತೀನಿ. ಆ ದೇವರ ಆಶೀರ್ವಾದ ಸದಾ ಇರ್ಲಿ ಅಂತ. ತುಂಬಾ ಥ್ಯಾಂಕ್ಸ್, ಎಲ್ರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. 2026 ಹೊಸ ವರ್ಷ ಜನವರಿಯಲ್ಲಿ ಮೊದಲನೇ ಉಳಿಮೆ ಹೊಸ ವರ್ಷ. ನಮ್ಮ ಈಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಬಸವನಹಳ್ಳಿ ಹುದ್ದೆಯಲ್ಲಿ ವಿಶ್ವವಿಖ್ಯಾತಿಯಾದ ದೇವಸ್ಥಾನ ಆಗಿದ್ದು, ಈ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವಕ್ಕೆ ಸಾಕಷ್ಟು ನಮ್ಮ ಎಲ್ಲ ರೈತರು, ವಿದ್ಯಾರ್ಥಿಗಳು, ಹೆಣ್ಮಕ್ಳು ತುಂಬಾ ಜನ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಿಗೆ ಬಂದಿರತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನರಿಗೆ ಇವತ್ತು ಈಶ್ವರ ಸ್ವಾಮಿ, ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಪಾ ಕಟಾಕ್ಷದಿಂದ ಆಶೀರ್ವಾದ ಮಾಡ್ಲಿ. 2026 ವರ್ಷ ತುಂಬಾ ಎಲ್ರಿಗೂ ಹರ್ಷ ತರಲಿ ಅಂತ ಹೇಳಿ ದೇವರನ್ನು ಬೇಡ್ಕೊಂಡಿದೀವಿ. ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಆದ ರವಿಕುಮಾರ್ ನಮ್ಮ ಜೊತೆ ಇದ್ರು, ತಹಸೀಲ್ದಾರ್ ಅವರು ಇದ್ರು. ಅವ್ರ ಜೊತೆ ಎಲ್ರಿಗೂ ಸೇರಿ ಒಟ್ಟಾಗಿ ನಾವು ಇವತ್ತು ನಮ್ಮ ಎಲ್ಲಾ ಒಂದು ಮುಖಂಡರ ಜೊತೆಗೆ ಇವತ್ತು ನಮ್ಮ ರಥೋತ್ಸವ ಪಾಲ್ಗೊಂಡು ರಥ ನಾವು ಕೂಡ ಇಳಿದಿದ್ದೀವಿ. ನಾವು ಕೂಡ ದೇವರ ಆಶೀರ್ವಾದಕ್ಕೆ ಇವತ್ತು ತಗೊಂಡಿದ್ದೀವಿ. ಸಮಸ್ತ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬರ್ತೀವಿ. ರಾಮಲಿಂಗೇಶ್ವರ ಕೃಪೆಯಿಂದ ಹೊಸ ವರ್ಷ ಎಲ್ರಿಗೂ ಸಹ ಒಳಿತಾಗ್ಲಿ. ಹೊಸ ವರ್ಷದಲ್ಲಿ ಎಲ್ರಿಗೂ ಸಹ ಸಂತೋಷ, ಆರೋಗ್ಯ ಎಲ್ಲ ತುಂಬಿ ತುಳುಕಲಿ, ಐಶ್ವರ್ಯ ಬರಲಿ. ಅದ್ರ ಜೊತೆಗೆ ರಾಮಲಿಂಗೇಶ್ವರ ಕೃಪೆಯಿಂದ ಎಲ್ರಿಗೂ ಸಹ ಒಳಿತಾಗ್ಲಿ. ಎಲ್ರಿಗೂ ಸಹ ಹೊಸ ವರ್ಷ ಶುಭಾಶಯಗಳು ತಿಳಿಸ್ತಾ, ವರ್ಷದ ಪ್ರಾರಂಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಬಸವನಹಳ್ಳಿ ಹೋಬಳಿ ಮುಖ್ಯ ಗ್ರಾಮಗಳಿಗೆ ಹೊಂದ್ಕೊಂಡಂತೆ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸಹ ಬಹಳ ಪ್ರಖ್ಯಾತಿ ಹೊಂದಿರುವಂತಹ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇರುವಂತದ್ದು. ಇಲ್ಲಿ ಪ್ರತಿ ವರ್ಷನೂ ಸಹ ಜಾತ್ರಾ ಮಹೋತ್ಸವ ಮಾಡಿ ದೇವರ ವಿಗ್ರಹ ರೀತಿ ರಥದಲ್ಲಿ ಕುಳ್ಳಿಸಿ ಮೆರವಣಿಗೆ ಮಾಡುವಂಥದ್ದು. ಅದು ಬೆಟ್ಟದ ಮೇಲೆ ತೇರ್ನ ಎಳೆಯಂತ ಕೆಲಸ ಇಲ್ಲಿ ಆಗ್ತದೆ. ಆ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸಿ ದೇವರ ಇಷ್ಟಪಟ್ಟು ತೇರ್ನ ಎಳೆದು ತಮ್ಮ ಅರ್ಕೆಗಳನ್ನ ಇಲ್ಲಿ ಸಲ್ಲಿಸುವಂಥದ್ದು, ಮತ್ತೆ ಎಲ್ಲ ಅವರ ಕಷ್ಟ ಸುಖಗಳನ್ನ ದೇವರಲ್ಲಿ ಬೇಡಂತದ್ದು ಪ್ರತೀತಿಯಾಗಿ ಬಂದಿರ್ತದೆ. ಈ ವರ್ಷನೂ ಸಹ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇಲ್ಲಿ ನಡೀತಾ ಇರುವಂತದ್ದು. ಸಾರ್ವಜನಿಕರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡ್ಕೊಳ್ತಾ ಇರುವಂತದ್ದು ಸಂತೋಷ. ಎಲ್ರಿಗೂ ಶುಭ ಆಗ್ಲಿ. ಹೊಸ ವರ್ಷ ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಕಾಪಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಸರ್, ನಿಮ್ ಕಡೆ ಪ್ರಸಾದ ವ್ಯವಸ್ಥೆ ಏನಾದ್ರು ಮಾಡಿದ್ರ ಸರ್? ಎಷ್ಟು ಜನಕ್ಕೆ ಮಾಡಿದ್ರ? ಬೆಟ್ಟದ ಮೇಲೇನೆ ವ್ಯವಸ್ಥೆ ಮಾಡಿರುವಂತದ್ದು ನಮ್ಮ ಮುಖಂಡರು ಸೇವೆ ಮಾಡಿದ್ದಾರೆ. 2,000 ಜನ 3,000 ಜನ. ಓಕೆ. ನಮ್ಮ ಬಸವನಹಳ್ಳಿ ಹೋಬಳಿಯ ಬಸವನಹಳ್ಳಿ ಪಂಚಾಯತಿಯ ನಾಗರಹಳ್ಳಿ ರಾಮಲಿಂಗೇಶ್ವರ ಸ್ವಾಮಿ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ವರ್ಷ ಪ್ರತೀತಿಯಂತೆ ಬಹಳ ಅದ್ದೂರಿಯಾಗಿ ಭಕ್ತಿ ಭಾವದಿಂದ ಇಲ್ಲಿ ಬ್ರಹ್ಮ ರಥೋತ್ಸವನ ಈಗ ಆಚರಣೆ ಮಾಡ್ತಾ ಇರ್ತಾರೆ. ಆ ಆಚರಣಾ ಕಾರ್ಯಕ್ರಮದಲ್ಲಿ ನಾನು ವರ್ಷ 10 ವರ್ಷಗಳಿಂದ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಆ ದೇವರ ಸೇವೆನಲ್ಲಿ ಸದಾ ನಿರತವಾಗಿರ್ತೇನೆ. ಆ ದೇವರಲ್ಲಿ ನನಗೆ ತುಂಬಾ ನಂಬಿಕೆ ಕೂಡ ಇದೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದಾಗ ಭಗವಂತನಲ್ಲಿ ಬಂದು ನಾನು ಇದಲ್ಲದೆ ಯಾವುದೇ ಒಂದು ಒಳ್ಳೆ ಕೆಲಸ ಇದ್ದಾಗಲೂ ಕೂಡ ಬಂದು ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ತಿದ್ದೀನಿ. ಇವತ್ತು ಕೂಡ ನಂದು ಒಂದು ಪ್ರಾರ್ಥನೆ ಕೋರಿಕೆ ಏನಪ್ಪಾ ಅಂದ್ರೆ, ಮುಂಚಿನಿಂದಲೂ ಆದಿ ಕಾಲದಿಂದಲೂ ಎಲ್ಲೇ ಒಂದು ರಥೋತ್ಸವಗಳು ನಡೀತಿರ್ಬೇಕಾದ್ರೆ ರಥೋತ್ಸವದಲ್ಲಿ ತೇರಿಗೆ ಬಾಳೆಹಣ್ಣು ಹಾಕಿ ಏನ್ ನಮ್ಮ ಕೋರಿಕೆಗಳಿದೆ ಆ ಕೋರಿಕೆಗಳನ್ನ ಕೇಳ್ಕೊಂಡ್ರೆ ಭಗವಂತ ಈಡೇರಿಸ್ತಾನೆ ಅನ್ನೋ ಒಂದು ನಂಬಿಕೆ, ಒಂದು ಪ್ರತೀತಿ ಗುಣ. ಅದೇ ರೀತಿ ವರ್ಷ ನಾನು ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗ ಕೂಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ, ಒಳ್ಳೆ ಬೆಳೆ ಆಗ್ಲಿ, ಎಲ್ಲರೂ ರೈತರು ಆರ್ಥಿಕವಾಗಿ ಸದೃಢವಾಗಿರ್ಲಿ, ಮಕ್ಕಳಿಗೆ ಓದಿಸೋದಕ್ಕಿರ್ಬೋದು, ಎಲ್ಲ ಕುಟುಂಬ ನಿರ್ವಹಣೆಗಳಿಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಆ ದೇವರು ಸಹಕಾರಿಯಾಗಿರ್ಲಿ. ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ. ಅದೇ ರೀತಿ ವ್ಯಾಪಾರಸ್ಥರಿಗೆ ಎಲ್ಲರೂ ಕೂಡ ಒಳ್ಳೆ ವ್ಯಾಪಾರಗಳಾಗ್ಲಿ. ಎಲ್ಲ ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಭಗವಂತ ಒಳ್ಳೆಯದ್ ಮಾಡ್ಲಿ ಅನ್ನೋದನ್ನ ನಾವು ಕೋರಿಕೆ ಇಟ್ಟು
ಆ ತೇರ್ ಮೇಲೆ ಒಂದು ಬಾಳೆಹಣ್ಣು ಹಾಕೋದ್ರ ಮುಖಾಂತರ ನಾನು ವರ್ಷ ಪ್ರತಿಜ್ಞೆ ಅಂತ ಬಂದು ಅದನ್ನ ನೆರವೇರಿಸ್ತಿದ್ದೀನಿ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪದ್ಧತಿ ಇದೆ. ಈಗ ಇಲ್ಲಿ ನಾವು ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನಿದೆ ಆ ಒಂದು ಪೂಜೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಹಳ್ಳಿಗಳಿಂದ ಸುಮಾರು ಇಲ್ಲಿ ಸುತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲಾ ಹಳ್ಳಿಗಳಿಂದ ಇದಕ್ಕೆ ಉಪವಾಸ ಬರ್ತಾರೆ. ಬೆಳಿಗ್ಗೆ ಬಂದು ದೇವರಲ್ಲಿ ಉಪವಾಸ ಬಂದು ಪೂಜೆ ಸಲ್ಲಿಸಿ ರಥ ನಡೆದ ಮೇಲೆ ಆಮೇಲೆ ಊಟ ಪ್ರಸಾದ ತಗೊಳ್ಳೋಂಥದ್ದು ಪದ್ಧತಿ. ಅದಕ್ಕೆ ಅದನ್ನೆಲ್ಲ ಮನಗಂಡು ಸುಮಾರು 10 ವರ್ಷಗಳ ಕಾಲದಿಂದ ಇಲ್ಲಿ ನಮ್ಮ ಎಲ್ಲ ಬಶೆಟ್ಟಹಳ್ಳಿ ಪಂಚಾಯತಿ ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಸುಮಾರು 3,000 ಜನಕ್ಕೆ ಇಲ್ಲಿ ವರ್ಷ ನಾವು ಊಟದ ವ್ಯವಸ್ಥೆ ಕೂಡ ಮಾಡ್ತಿದ್ವಿ. ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ಸ್ವೀಟ್ ಪೊಂಗಲ್ ಮಾಡಿದೀವಿ, ಪಲಾವ್ ಮಾಡಿದೀವಿ, ಮೊಸರು ಬಜ್ಜಿ ಮಾಡಿದೀವಿ. ಬಂದಂತವ್ರಿಗೆಲ್ಲ ವ್ಯವಸ್ಥೆ, ಕುಡಿಯೋದಕ್ಕೆ ನೀರಿನ ಬಾಟ್ಲುಗಳ ವ್ಯವಸ್ಥೆ ಮಾಡಿದೀವಿ. ಎಲ್ಲ ವ್ಯವಸ್ಥಿತವಾಗಿ ಇಲ್ಲಿರುವಂತ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ನೆರವೇರಿಸ್ತಿದ್ದಾರೆ. ಅವ್ರಿಗೆ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಡ್ಲಿ. ಬರುವಂತ ಎಲ್ಲ ನಮ್ಮ ಸ್ಥಳೀಯ ಚುನಾವಣೆಗಳು ಕೂಡ ಹತ್ರದಲ್ಲಿದೆ. ಆ ಹತ್ರ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ನಗರ ಯಾವುದು ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಅದ್ರಲ್ಲೆಲ್ಲರಲ್ಲೂ ಕೂಡ ನಮ್ಮ ನೇತೃತ್ವದ ಎಲ್ಲಾ ಮುಖಂಡರುಗಳು ಕೂಡ ಗೆದ್ದು ಬರುವಂಗೆ ಆಶೀರ್ವಾದ ಮಾಡ್ಲಿ ಆ ಭಗವಂತ ಅಂತ ಕೇಳ್ಕೊಳ್ತಾ, ಮುಂದೆ ಇಲ್ಲಿರುವಂತ ಇನ್ನೂ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅವರೆಲ್ಲರೂ ಕೂಡ ಶಕ್ತಿಯಾಗಿ ನಿಲ್ಲಿ, ಅವರೊಟ್ಟಿಗೆ ನಾನು ಕೂಡ ಇರ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲರೂ ಕೂಡ ಈಗ ರಥೋತ್ಸವದಲ್ಲಿ ಭಾಗಿಯಾಗ್ತಿದೀವಿ. ಸುಮಾರು ಇವತ್ತು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದಂತೆ ಇವತ್ತು ಒಂದು 6,000 ರಿಂದ 7,000 ಜನ, ಸಂಜೆವರೆಗೂ ಒಂದು 10,000 ಜನ ಕೂಡ ಬರ್ತಾ ಇರ್ತಾರೆ ಇಲ್ಲಿ. ಹಾಗಾಗಿ ದೇವಾಲಯದ ಸೇವೆಗೆ ನಾನು ಸದಾ ಸಿದ್ಧವಾಗಿರ್ತೀನಿ ಅನ್ನೋ ಮಾತನ್ನ ಇವತ್ತು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ, ಧನ್ಯವಾದ. ಸರ್ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಸರ್ ಇವತ್ತೇನ ನಿಮ್ ಕಡೆಯಿಂದ? ಅದೇ ರೀತಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ವಯಸ್ಸಾದಂತವ್ರು ಇರ್ಬೋದು, ಮತ್ತೆ ಯಾರಾದ್ರೂ ತೊಂದರೆ ಆದ್ರೆ ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ ಕೂಡ ಮಾಡಿದೀವಿ. ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ ನಮ್ದು ನಿರಂತರವಾಗಿ ಸುಮಾರು ನಮ್ಮ ಕೋವಿಡ್ ಲಾಕ್ಡೌನ್ ಆದ ಸಂದರ್ಭದಿಂದ ಇವತ್ತವರೆಗೂ ಒಂದು 30,000 ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಿಸಿರ್ಬೋದು. ಇನ್ನೂ ನಡೀತಾನೆ ಇದೆ. ಇವತ್ತು ಕೂಡ ಇಲ್ಲಿ ಎಲ್ಲೇ ಒಂದು ದೊಡ್ಡ ಕಾರ್ಯಕ್ರಮಗಳಾದ್ರೆ ಅಲ್ಲಿ ನಮ್ಮ ಆಂಬ್ಯುಲೆನ್ಸ್ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತವೆ. ಯಾಕಂದ್ರೆ ಯಾವುದೇ ಒಂದು ಪೇಷಂಟ್ ಇರ್ಬೋದು, ಯಾರೇ ಒಂದು ಬಂದಂತ ಭಕ್ತಾದಿಗಳಿಗೆ ತೊಂದರೆ ಆದ್ರೆ ಇಮಿಡಿಯೇಟ್ ಅವ್ರನ್ನ ಕರ್ಕೊಂಡು ಹೋಗುವಂತ ಅನುಕೂಲಗಳು, ಫೆಸಿಲಿಟೀಸ್ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ವ್ಯವಸ್ಥೆ ಮಾಡ್ಕೊಡ್ತೀನಿ.